ಗರ್ಭಕೋಶವನ್ನ ಬಾಡಿಗೆ ಕೊಡೋ ಸ್ತ್ರೀ, ಹಾಗಂದ್ರೆ ಡೋನರ್. ನಾವು ಅವ್ರನ್ನ ಕ್ಲೈಂಟ್ಸ್ಗೆ ತೋರ್ಸೋದಿಲ್ಲ. ಹೆರಿಗೆ ಮುಗಿಸಿ ಮಗುನ ನಾವು ತಗೊಂಡು ತಂದೆ ತಾಯಿಗಳಿಗೆ ಕೊಡ್ತೀವಿ. ಅದೇ ಪ್ರೊಸೀಜರ್. ಡಾಕ್ಟರ್ ಚಂದ್ರುನು ನಾನು ವೆಲ್ಲೂರ್ ಮೆಡಿಕಲ್ ಕಾಲೇಜಲ್ಲಿ ಕ್ಲಾಸ್ಮೇಟ್ಸ್ ಆಗಿದ್ವಿ. ಅವರು ರೆಕಮೆಂಡ್ ಮಾಡಿರೋದ್ರಿಂದ ಮಾತ್ರ ನಾನು ಡೋನರ್ನ ನಿಮಗೆ ತೋರ್ಸೋಣ ಅನ್ಕೊಂಡೆ. ಮಾಡೋ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆಕ್ಚುಲಿ ನಿಮ್ ಕ್ಲಿನಿಕ್ ತುಂಬಾ ದೊಡ್ಡದಾಗಿರುತ್ತೆ ಅನ್ಕೊಂಡಿದ್ದೆ. ಇಲ್ಲಿ ಡೆಲಿವರಿಗೆ ಬೇಕಾಗಿರೋ ಫೆಸಿಲಿಟೀಸ್ ಇದೆಯಾ? ಅದು ಪೇಷಂಟ್ ಪ್ರೆಗ್ನೆಂಟ್ ಆದ ತಕ್ಷಣನೇ ಅವ್ರನ್ನ ನಾನು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡೋ ಹಾಸ್ಪಿಟಲ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ತೀನಿ. ಉಳಿದ ಚಿಕಿತ್ಸೆ ಮತ್ತು ಹೆರಿಗೆ ಅಲ್ಲೇ. ಮತ್ತೆ ಎಲ್ಲಾ ಸೌಕರ್ಯಗಳಿರೋ 50 crore ಸೆಟಪ್ ನ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. 1 minute. ಹಲೋ, ಕಾರ್ದು ಲೋನಾ? ಬೆನ್ ಸಿಗೋದಕ್ಕೆ ಲೇಟ್ ಆಗುತ್ತಾ? ಹಾಗಿದ್ರೆ ಲ್ಯಾಂಡ್ ಕ್ರೂಸರ್ ನ ಬುಕ್ ಮಾಡಿ. ನನಗೆ ಗಾಡಿ ಅರ್ಜೆಂಟ್ ಆಗ್ಬೇಕು. ನಾನೊಂದು ಮೀಟಿಂಗ್ ಹೇಳ್ತೀನಿ, ಡಿಸ್ಟರ್ಬ್ ಮಾಡಬೇಡ. ಲಕ್ಸುರಿ ಕಾರ್ಸ್ ನನ್ನ ವೀಕ್ನೆಸ್. ಮತ್ತೆ ಪರ್ಫೆಕ್ಷನ್ ವಿಷಯದಲ್ಲಿ ನಾನು 100% ಇರ್ತೀನಿ. ಆದ್ರಿಂದ ಎಲ್ಲಾ ಸರಿ ಇರುವಂತ ಒಬ್ಬ ಡೋನರ್ನ ನಿಮಗೋಸ್ಕರ ನಾನು ಹುಡುಕಿದ್ದೀನಿ. ಐ ವಿಲ್ ಶೋ ಯು. ಮತ್ತೆ ಐಶ್ವರ್ಯ ದೇವಿ ಅವ್ರನ್ನ ಇಲ್ಲಿಗೆ ಬರಕ್ಕೆ ಹೇಳಿ. ಐಶ್ವರ್ಯ ದೇವಿ ಗರ್ಭಕೋಶ ಬಾಡಿಗೆ ಕೊಡೋದ್ರಲ್ಲಿ 2 ಸಲದ ಅನುಭವ ಇದೆ. 2 ಸಲನೂ ಸಕ್ಸಸ್ಫುಲ್ ಡೆಲಿವರಿ. ಡಾಕ್ಟರ್, ಅವ್ರನ್ನ ಸ್ವಲ್ಪ ಹೊರಗಿರೋದಕ್ಕೆ ಹೇಳ್ತೀರಾ? ಮುತ್ತು. ಡಾಕ್ಟರ್, ಐ ಆಮ್ ಸಾರಿ, ವಿ ಆರ್ ನಾಟ್ ಹ್ಯಾಪಿ ವಿತ್ ದಿಸ್ ಲೇಡಿ. ನಮಗೆ ನೋಡೋಕೆ ಒಳ್ಳೆ ಎಲಿಗೆಂಟ್ ಆಗಿರೋ ಲೇಡಿ ಬೇಕಾಗಿತ್ತು. ಇಟ್ ಇಸ್ ಫೂಲಿಶ್ನೆಸ್. ಯು ನೋ ದ ಪ್ರೊಸೀಜರ್ಸ್ ಆಫ್ ದಿಸ್ ಟ್ರೀಟ್ಮೆಂಟ್. ನಿಮ್ಮ ಗರ್ಭಕೋಶಕ್ಕೆ ಒಂದು ಮಗುನ 10 ತಿಂಗಳು ಪೋಷಣೆ ಮಾಡೋ ಶಕ್ತಿ ಇಲ್ಲದೆ ಇರೋದಕ್ಕೆ ನಾವು ಅದಕ್ಕೆ ಸರಿ ಹೊಂದುವಂತ ಒಬ್ಬ ಲೇಡಿನ ಹುಡುಕ್ತೀವಿ. ನಿಮ್ಮಿಬ್ಬರಿಗೆ ಹುಟ್ಟುವಂತ ಭ್ರೂಣವನ್ನ ನಾವು ಇನ್ನೊಬ್ಬ ಸ್ತ್ರೀ ಪೋಷಣೆ ಮಾಡೋದಕ್ಕೆ 10 ತಿಂಗಳು ಡೆಪಾಸಿಟ್ ಮಾಡ್ತೀವಿ. ದೇರ್ ವಾಂಟ್ ಬಿ ಎನಿ ಬಯಾಲಜಿಕಲ್ ರಿಲೇಶನ್ಶಿಪ್ ವಿತ್ ಅ ಡೋನರ್. ಸೊ ಗರ್ಭಕೋಶ ಬಾಡಿಗೆ ಕೊಡೋ ಸ್ತ್ರೀಯ ಯಾವ ಒಂದು ಜೆನೆಟಿಕ್ ಸ್ವಭಾವವು ಈ ಮಗುಗ್ ಬರಲ್ಲ. ದೆನ್ ವಾಟ್ಸ್ ಬಾದರಿಂಗ್ ಯು? ಐ ನೋ ದಟ್ ಡಾಕ್ಟರ್, ಆದ್ರೆ ಐ ವಾಂಟ್ ಬೆಸ್ಟ್ ಥಿಂಗ್ ಇನ್ ಎವ್ರಿಥಿಂಗ್. ನಾವು ಬೇರೆ ರೀತಿ ಟ್ರೈ ಮಾಡಿದ್ರೆ ಹೇಗೆ? ಇಟ್ಸ್ ವೆರಿ ಡಿಫಿಕಲ್ಟ್. ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರೋ ಯಾರು ಈ ಕೆಲಸಕ್ಕೆ ಬರೋದಿಲ್ಲ. Let's try before compromise. Doctor, we are even ready to pay extra for it. ಈ ಎಕ್ಸ್ಟ್ರಾ ಮನಿ Yeah. ವಿ ವಿಲ್ ಟ್ರೈ ಅವರ್ ಬೆಸ್ಟ್. ಡಾಕ್ಟರ್, ನನ್ ಆಫ್ ದೆಮ್ ಆರ್ ಸೂಟಬಲ್. 1 ವಾರದಲ್ಲಿ ಒಳ್ಳೆ ಲೇಡಿ ಸಿಕ್ಕಿಲ್ಲ ಅಂದ್ರೆ ನಾವು ಮುಂಬೈಯಲ್ಲಿ ಟ್ರೈ ಮಾಡ್ತೀವಿ. ಡೋಂಟ್ ಬಿ ಅಪ್ಸೆಟ್. ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. 1 ವಾರದೊಳಗೆ ಸರಿಯಾದ ಒಬ್ಬ ಲೇಡಿನ ನಾನು ಹುಡುಕ್ತೀನಿ. ದೇರ್ ಆರ್ ಪ್ಲೆಂಟಿ ಆಫ್ ಬ್ಯೂಟಿಫುಲ್ ಗರ್ಲ್ಸ್ ಇನ್ ದಿಸ್ ಕಂಟ್ರಿ. Okay, doctor. All the best. ಥ್ಯಾಂಕ್ ಯು. See you soon. Hope so. ಒಬ್ಬ ಸುಂದರವಾದ ಹುಡುಗಿಯ ಗರ್ಭಕೋಶ ಬೇಕಾ? ಈ ವರ್ಡಲ್ ಸಿಗುತ್ತಾ? ஹலோ, ವರ್ಕ್‌ಶಾಪ್ல இருந்து பில் வந்திருக்கு. ರಿಪೇರ್ பண்றதுக்கு 2000 ರೂಪಾಯಿ ಪೇ பண்ணட்டுமா? 2000 ರೂಪಾಯಿನಾ? ಅದಕ್ಕೆ ದುಡ್ಡು ಎಲ್ಲಿದೆ? ಆಮೇಲೆ ಮಾಡೋಣ. ಗಾಡಿ ಕುದ್ದಿದ್ರೂ ಪರವಾಗಿಲ್ಲ. ಕಳ್ಳಿ ಅವಳು. ಒಂದು 500 ರೂಪಾಯಿ ಕೊಡಿ ಡಾಕ್ಟರ್. ಅವ್ರು ಬದುಕೋದಕ್ಕೆ ತುಂಬಾ ಕಷ್ಟ ಇದೆ, ಅದಕ್ಕೆ ಇಷ್ಟೊಂದೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಇವ್ರಿಗೆ ಆಡೋದನ್ನ ಜಾಸ್ತಿ ಮಾಡಿದ್ರೆ ದುಡ್ಡು ಕೂಡ ಜಾಸ್ತಿ ಆಗುತ್ತೆ. ಬಂಗಾರದ ಬೆಲೆ ಹೆಚ್ಚಾದ್ರೆ ನಮ್ಗೇನ್ ಪ್ರಯೋಜನ? ಆಡ ಇಡ್ಬೇಕಾದ್ರೆ ಗೊತ್ತಾಗೋದು ಏನ್ ಅನ್ಯಾಯದ ಬಡ್ಡಿ ಅಂತ ಗೊತ್ತಾ? ಫೀಸ್ ಕಟ್ಟೋದಿಕ್ಕೆ ಇನ್ನು 7,000 ರೂಪಾಯಿ ಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕಂತಿದ್ದೀರಾ? ನೋಡು, ಜೀವನದಲ್ಲಿ ಯಾರಾದ್ರೂ ಹೆಲ್ಪ್ ಮಾಡೋದಕ್ಕಿಂತ ಸಂಬಂಧಿಕರು, ಸ್ನೇಹಿತರು ಅಂತ 5 ಜನ ಇದ್ರೆ ಹೇಳು ನೋಡೋಣ. ನಿನ್ಗೆ ಯಾರಾದ್ರೂ ಆತರ ಇದ್ದಾರಾ? ನನಗೆ ಯಾರಿಲ್ಲ. ನಿಮ್ಗೆ ಯಾರಾದ್ರೂ ಇದ್ದಾರಾ? ನನಗಿದ್ದಿದ್ರೆ ನಾನ್ಯಾಕೆ ಹೇಳ್ತಾ ಇದ್ದೆ? ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ಅಯ್ಯೋ ಸರ್, ನೀವು ಅವತ್ತು ಇಲ್ಲಿ? ಅದೇ, ನಾನ್ ಡಾಕ್ಟರ್ ಜಾನ್, ಚಿಕ್ಕಮಂಗ್ಳೂರು. ಏನ್ ಡಾಕ್ಟರ್, ಮತ್ತೆ ಏನಾದ್ರೂ ಸಮಸ್ಯೆನಾ?
ನನಗೆ ನಿಮ್ಮ ಸಹಾಯ ಬೇಕಿತ್ತು. ನನ್ ಕಡೆಯಿಂದ ಹೌದು, ನಾನೊಂದು ಇನ್ಫರ್ಟಿಲಿಟಿ ಕ್ಲಿನಿಕ್ ನಡೆಸ್ತಿದ್ದೀನಿ. ಈ ಇನ್ಫರ್ಟಿಲಿಟಿ ಕ್ಲಿನಿಕ್ ಅಂದ್ರೆ ಈ ಮಕ್ಳನ್ನ ಹುಟ್ಸೋದ್ ಕ್ಲಿನಿಕ್ ತಾನೆ? ಅದೇ ನಿಮ್ ವೈಫ್ ಅಲ್ವಾ? ಹಾಗೂ ಹೇಳ್ಬಹುದು. ಅಮೆರಿಕದಿಂದ ಒಂದು ದಂಪತಿಗಳು ಗರ್ಭಕೋಶ ಬಾಡಿಗೆಗೆ ತಗೋಬೇಕು ಅಂತ ಬಂದಿದ್ದಾರೆ. ಬಂದವರಿಗೆ ನಮ್ಮ ಏಜೆಂಟ್ ಕರ್ಕೊಂಡ್ಬಂದ ಸ್ತ್ರೀಗಳ ಸೌಂದರ್ಯ ಹಿಡಿಸ್ಲಿಲ್ಲ. ಅದು ಸರಿ, ಯಾರಿಗಾದ್ರೂ ಹುಟ್ಟೋ ಮಗು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತಲ್ವಾ? ಇದೊಂದು ತಪ್ಪಾದ ಆಲೋಚನೆ. ಈ IVF ಟ್ರೀಟ್ಮೆಂಟ್ ಹಲವು ವಿಧಾನಗಳಲ್ಲಿದೆ. ಈಗ ಬಂದವರು ಸ್ತ್ರೀಯ ಗರ್ಭಕೋಶದಲ್ಲಿ ಮಗುನ ಬೆಳೆಸೋದಕ್ಕೆ ಶಕ್ತಿ ಇಲ್ಲ. ಆದ್ರಿಂದ ಅಪ್ಪಂಗೂ ಅಮ್ಮಂಗೂ ಉಂಟಾಗೋ ಎಂಬ್ರಿಯೋ ಎಂಬ್ರಿಯೋ ಅಂದ್ರೆ ಭ್ರೂಣ ಓ ಇನ್ನೊಬ್ಬ ಸ್ತ್ರೀಯ ಗರ್ಭಕೋಶದಲ್ಲಿ ಪ್ಲೇಸ್ ಮಾಡ್ತೀವಿ. 10 ತಿಂಗಳು ಕಳೆದು ಮಗುನ ಹೆತ್ತು ತಂದೆ ತಾಯಿಗಳಿಗೆ ಕೊಡಬೇಕು. ದೇರ್ ವೋಂಟ್ ಬಿ ಎನಿ ಬ್ಲಡ್ ರಿಲೇಶನ್ಶಿಪ್ ವಿತ್ ಸರೋಗೇಟ್ ಮದರ್. ಓಕೆ. ಹಾಗಾದ್ರೆ ಈ ಕಾಯಿನೆಲ್ಲ ಹಣ್ಣು ಮಾಡೋದಿಕ್ಕೆ ಮಾಡ್ತಾರಲ್ಲ ಆತರ ಅಲ್ವಾ? ಹಣ್ಣು ಮರದ್ದೆ ಆದ್ರೂ ಬೇರ್ಗೂ ಅದಕ್ಕೂ ಸಂಬಂಧ ಇರಲ್ಲ. ಕರೆಕ್ಟ್. ಸರಿಯಾದ ಉದಾಹರಣೆ. ಸರ್, ಈ ತರ ಸೀನ್ ಆಲ್ರೆಡಿ ಒಂದು ಸಿನಿಮಾದಲ್ಲಿ ಇದೆ ಅಲ್ವಾ? ನಾನ್ ಆ ತರದ ಹೊಸ ಸಿನಿಮಾ ಯಾವ್ದು ಸರ್, ಇದು ಹೊಸ ಸಿನಿಮಾ ಅಲ್ಲ, ಹಳೆ ಸಿನಿಮಾ. ಹಳಿದ ಹೂವ. ಸರ್, ಅಷ್ಟೊಂದು ಹಳೆದನಲ್ಲ. ಬೆಂಕಿಯಲ್ಲಿ ಹಳೆದ ಹೂವ ಅಲ್ಲ, ದಶರಥ. ಅದೇ. ಆದ್ರೆ ಅದ್ರಲ್ಲಿ ಆ ತಾಯಿಗೆ ಅದ್ ನಿಜವಾದ ಮಗುನೇ. ಆದ್ರೆ ಇವ್ರು ಹೇಳ್ತಿರೋದ್ ಅದಲ್ವಲ್ಲ. ಆದ್ರೂ ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ಅಲ್ವಾ? ನನ್ಗದು ನೋಡಿ ತುಂಬಾ ಬೇಜಾರಾಯ್ತು. ಗರ್ಭಕೋಶನ ಬಾಡಿಗೆ ಕೊಡೋದಕ್ಕೆ ತಯಾರಿರೋ, ನೋಡೋದಕ್ಕೆ ಸುಂದರವಾಗಿರೋ ಒಬ್ಬ ಹುಡುಗಿ ಹುಡುಕೋದಕ್ಕೆ ನೀವು ನನಗೆ ಸಹಾಯ ಮಾಡಬೇಕು. ಡಾಕ್ಟರ್, ಏನ್ ಅನ್ಕೊಂಡಿದ್ದೀರಾ ನೀವು? ನಾವು ದುಡ್ಡುಗೋಸ್ಕರ ಕಷ್ಟಪಡ್ತಾರೆ ನಿಜಾನೇ. ರಿಯಲ್ ಎಸ್ಟೇಟ್, ಸೈಟ್ ಬಿಸಿನೆಸ್ ಅದು ಇದು ಅಂತ ಮಾಡ್ತಾ ಇದೀನಿ, ಒಪ್ಕೋತೀನಿ. ಆ ತರ ವಿಚಾರದಲ್ಲಾದ್ರೂ ಓಕೆ. ಆದ್ರೆ ಈ ಹೆಣ್ಣಿನ ವಿಚಾರಗಳು ಬೇಡ. ನೀವು ನಾನು ಹೇಳಕ್ ಬಂದಿದ್ದು ಹಾಗಲ್ಲ. ಅವತ್ತು ಕಾರಿಗೆ ಗುದ್ದಿದೆ ಹುಡುಗಿದ, ಅವ್ರು ಇದಕ್ಕೆ ಕರೆಕ್ಟ್. ಅವರಿಗೆ ಬದುಕೋದಕ್ಕೆ ದಾರಿ ಇಲ್ಲ ಅಂತ ನೀವೇ ತಾನೇ ಹೇಳಿದ್ದು. ಗರ್ಭಕೋಶ ಬಾಡಿಗೆ ಕೊಡೋ ಹೆಣ್ಣಿಗೆ 10 ಲಕ್ಷ ರೂಪಾಯಿ ಸಿಗುತ್ತೆ. ಕಮಿಷನ್ ಆಗಿ ನಿಮಗೆ 25,000 ರೂಪಾಯಿ ಕೊಡಿಸ್ತೀನಿ. ನಾನ್ ನೇರವಾಗಿ ಹೋದ್ರೆ ಸರಿ ಇರೋದಿಲ್ಲ. ಅವರಿಗೆ ಈ ವಿಷಯನೆಲ್ಲ ಹೇಳಿ ಅರ್ಥ ಮಾಡಿಸುವಂತ ಶಕ್ತಿ ಇರೋರಲ್ವಾ ನೀವು? ಸರಿನೇ, ಆದ್ರೂ ಹೆಂಗಸರ್ ಕೇಸ್ ಆಗಿರೋದ್ರಿಂದ ಅಲ್ಲ, ನೀವು ಹೇಳೋ ಸರಿನೇ, ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ. ಆದ್ರೆ ಇದನ್ನ ಹೇಳಿ ಒಪ್ಸೋದು ತುಂಬಾ ಕಷ್ಟ ಅನ್ಸುತ್ತೆ. ಒಂದು 50,000 ಆದ್ರೆ ನೋಡ್ಬೋದು. 50,000ನಾ? 50 ಅಂದ್ರೆ 50. ಆದ್ರೆ ಕೆಲಸ ಬೇಗ ಮುಗಿಬೇಕು. ಹಾಗಾದ್ರೆ ಇವಾಗ್ಲೇ ಹೋಗೋಣ. ಆಯ್ತು. ಹಾಗಾದ್ರೆ ಒಂದು ಕೆಲಸ ಮಾಡೋಣ ಡಾಕ್ಟರ್, ನಿಮ್ ಗಾಡಿ ಇಲ್ಲೇ ಇರಲಿ, ನನ್ ಗಾಡಿಲಿ ಹೋಗೋಣ. ಆಗ್ಲಿ, ಕಾರಲ್ಲಿ. ಸರಿ, ಹಾಗಿದ್ರೆ ಬನ್ನಿ. ನಾನು ಗಲ್ಲಿ ಒಳಗಡೆ ಎಲ್ಲ ಹೋಗ್ಬೇಕು, ಸುಮ್ನೆ ಬನ್ನಿ. ಓಕೆ, ಹುಷಾರಾಗಿ ಹೋಗಿ. ಈ ಗಾಡಿ ಹೋಮ್ ಮೇಡೇನು? ಇಲ್ಲ, ಎಲ್ಲೋ ಅವಳ ಮನೆ ಇತ್ತು. ನಿಮಗ್ ಗೊತ್ತಿಲ್ವಾ? ಸುಮಿತ್ರಾ ಮಸೂದಿ ತೆರವು. ಇದೇ ಮನೆ. ಬನ್ನಿ. ಇಲ್ಲಿ ನೋಡಿ, ನೀವು ಮೊದ್ಲು ಹೋಗಿ ಅವ್ರನ್ನ ವಿಚಾರಿಸ್ಕೊಂಡ್ ಬನ್ನಿ. ಒಪ್ಪಿಗೆ ಇದ್ರೆ ಮುಖ್ಯದ ವಿಷಯನ ನಾನ್ ಮಾತಾಡ್ಕೋತೀನಿ. ಸುಮ್ನೆ ಅಪ್ಸೆಟ್ ಮಾಡೋದ್ ಬೇಡ. ಓಕೆ. ವಾಟ್ ಯು ಹ್ಯಾವ್ ಬೀನ್ ಟೋಲ್ಡ್ ಈಸ್ ದ ಕರೆಕ್ಟ್. ಫಸ್ಟ್ ಐ ವಿಲ್ ಗೋ. ಓಕೆ. ಇಂಗ್ಲಿಷ್ ಒಂಥರ ಇದೆಯಲ್ಲ. நீங்களா? ஐயோ, ஏன் வீட்டுக்கா? ஐயோ, வாங்க உள்ள வாங்க. நீங்க ஏன் வீட்டுக்கு? ஐயோ, உட்காருங்க. ಹಸ್ಬೆಂಡ್ அவரு அன்னைக்கு சொன்னனே, பாம்பேல இருக்காரு. ಇನ್ನು ಬಾಂಬೆ ಬಂದೇ ಇಲ್ವಾ? வரமாட்டாரு. என்னது நீங்க இந்த நேரத்துல? என்ன விஷயம்? ஹலோ, உங்க பையனா? கணேஷ், எழுந்திருப்பா. போய் விளையாடு. போயிட்டான். இப்ப சொல்லுங்க. ಇನ್ಫಿನಿಟಿ ಆಫ್ ಫರ್ಟಿಲೈಸೇಷನ್ ವಿ ಹ್ಯಾವ್ ಬೀನ್ ಟು தமிழ். ಓಕೆ. ಅದು ಬಂದು ಒಂದು ದೇಹಕ್ಕೆ ಸಂಬಂಧಪಟ್ಟ ವಿಷಯ ಆದ್ರಿಂದ ಒಪ್ಪನ எப்படியும் சொல்றது ஆணும் பொண்ணும் சேரும்போது தானே குழந்தை பிறக்கிறது. இப்போ அவர் ஒன்னா சேர்ந்தாலும் கூட குழந்தை பிறக்கிறது இல்ல. ಅಯ್ಯೋ ಅದಲ್ಲ, ಬೀಜ ಅದಕ್ಕೆ ಗರ್ಭ ಬೇಕು ತಾನೆ. ಅದಿದ್ರೆ ತಾನೆ ಎಲ್ಲಾನು ನಡೆಯೋದು.
ಚಿಕ್ಕದಾಗಿ ಹೇಳೋದಾದ್ರೆ ಈ ವಿಷಯದಲ್ಲಿ ನೀವು ಸ್ವಲ್ಪ ಕೋಆಪರೇಟಿವ್ ಮಾಡಿದ್ರೆ ಚೆನ್ನಾಗಿರುತ್ತೆ. நீங்க இவ்ளோ சொல்லும்போது நான் வேண்டாம்னு சொல்ல போறேன். ராத்திரி பின்பக்க வழியா வாங்க, உங்களுக்காக நான் கதவு திறந்தே வச்சிருக்கேன். குடுக்கிறதுக்கு கொஞ்சம் தண்ணி கிடைக்குமா? ஒரு நிமிஷம். ಅಯ್ಯೋ ಡಾಕ್ಟ್ರೇ, ವಿಷಯ ಎಲ್ಲ ಹೇಳ್ದ? ನಮ್ಗಿದೆಲ್ಲ ಸರಿ ಹೋಗೋದಿಲ್ಲ, ಬೇರೆ ನೋಡೋಣ. ಆಗೋದಿಲ್ವಾ? ಆಗುತ್ತೆ ಆಗುತ್ತೆ, ನಾನ್ ಮಾತಾಡ್ತೀನಿ. ಅದಾಗುತ್ತೆ, ಆದ್ರೆ ಇದಾಗೋದಿಲ್ಲ. ಅಂದ್ರೆ ಇದು ತುಂಬಾ ಎಕ್ಸ್ಟ್ರಾ ಡೀಸೆಂಟ್. ಸರಿ ಇಲ್ಲಿ ನೋಡಿ, ಬೇಗ ಗಾಡಿ ನನಗೇನೋ ಅರ್ಥ ಆಗ್ತಾ ಇಲ್ಲ, ಎಲ್ಲ ಗೊಂದಲ ಆಗ್ತಾ ಇದೆ. ಎಲ್ಲ ನಾನು ಹೇಳ್ತೀನಿ ಬನ್ನಿ. ದೇವ್ರೆ, ಅಯ್ಯೋ ದೇವ್ರೆ, ಇದು ತುಂಬಾ ದೂರ ಆಗ್ಲಿಲ್ವಾ ಸುತ್ತಾ ಇರೋದು? ಮನ್ಸಲ್ಲಿ ಬೇರೆ ಯಾರಾದ್ರೂ ಇದಾರೋ ಏನೋ? ಈ ಲೈಫ್ ಅಲ್ಲಿ ಕಷ್ಟಪಡೋರು ಯಾರಾದ್ರೂ ಇದನ್ನ ಒಪ್ಕೊಳ್ಬಹುದು. ಏನಂದ್ರೆ? ಜೀವನದಲ್ಲಿ ತುಂಬಾ ಕಷ್ಟಪಡೋರು ಮಾತ್ರ ಇದನ್ನ ಒಪ್ಕೊಳ್ತಾರೆ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ರೆ ಇವಾಗ ಏನ್ ಮಾಡ್ಬೇಕು? ಒಬ್ಬ ಸ್ಟಂಟ್ ಆರ್ಟಿಸ್ಟ್ ಮುರುಗನ್ ಅಂತ ಇದ್ದಾನೆ. ಶೂಟಿಂಗ್ ಒಂದು ಆಕ್ಸಿಡೆಂಟ್ ಆಗಿ ಸೊಂಟಿ ಕೇಟ್ ಬಿದ್ದು ಬೆಡ್ ರಿಡನ್ ಆಗಿ 2 ವರ್ಷ ಆಯ್ತು. ತುಂಬಾ ಕಷ್ಟಪಡ್ತಿದ್ದಾನೆ. ವೆರಿ ಗುಡ್. ಅವ್ರ ಹೆಂಡತಿ ಹೇಗಿದ್ದಾರೆ ನೋಡೋದಕ್ಕೆ? ವೈಫ್ ತುಂಬಾ ಚೆನ್ನಾಗಿದ್ದಾರೆ, ನಮ್ಗೆ ಓಕೆನೆ. ಹಾಗಿದ್ರೆ ಮೊದ್ಲು ಅವ್ರ ಮನೆಗೆ ಹೋಗಿ. ಹರ ಹರೋ ಹರ ಹರ. ಈ ಏರಿಯಾದಲ್ಲಿ ಎಲ್ಲರೂ ಬಡವರೇನೆ. ನಿಮ್ಗೋಸ್ಕರ ಬಂದಿರೋದು, ಇಲ್ಲಾಂದ್ರೆ ನಾನು ಈ ಕಡೆ ಬರೋದೇ ಇಲ್ಲ. ಒಳ್ಳೆ ಜಾಗನೇ, ರೆಸಾರ್ಟ್ ತರ ಅನಿಸ್ತಿದೆ. ಅಯ್ಯೋ, ಅವಳೆ ಮುರುಗನ್ ಹೆಂಡತಿ. ಬನ್ನಿ ಬನ್ನಿ. ಅಮ್ಮ ವಣಕಮ್ಮ. என்னங்க இந்த பக்கம்? ஒண்ணுவில முருகன் பாக்குறதுக்கு டாக்டர் வந்திருக்காரு. டாக்டர் ஜான் சிக்மங்களூரு. அப்படியா? வாங்க வாங்க. அவர் எங்க? இதோ இருக்காரு. வாங்க. வாப்பா. எப்படி இருக்கீங்க முருகா? என்னப்பா 2 வருஷமா படுத்து படுக்கையில தான் எல்லாம். சாப்பாட்டுக்கு கூட வழி இல்லை. அந்த கடவுள் தான் வந்து கருணை காட்டணும். இப்ப முருகன் சொன்ன கடவுள் இருக்கே இல்ல, அதுவ டாக்டர் ரூபத்துல வந்திருக்காரு. மீதி அவர் சொல்லுவாரு. ಹೇಳಿ ಹೇಳಿ ಹೇಳಿ. வணக்கம் சார். You know, Mr. Murugan, in vitro fertilization is not just a treatment. It's a service and surrogacy is a divine duty. டாக்டர் நீங்கள் கன்னடாலே பேசுங்க டாக்டர். நான் நிறைய கன்னடா பட ஹீரோக்கு டூப் போட்டிருக்கேன். அது வந்து பணம் தான் நம்மோட பிரச்சனை, குழந்தை தான் அவரோட பிரச்சனை. ಕನ್ನಡ ಕನ್ನಡ. ಅಲ್ಲ, ಮುರುಗನ ಹೆಂಡತಿ ನನಗೆ ತುಂಬಾ ಇಷ್ಟ ಆದ್ಲು. ತುಂಬಾ ಸುಂದರವಾಗಿರುವಂತ ಹೆಣ್ಣು. ಮುರುಗ ಸ್ವಲ್ಪ ಒಪ್ಕೊಂಡ್ರೆ ಇವಳನ್ನ ಇಟ್ಕೊಂಡು ನಾವು ಸ್ವಲ್ಪ ದುಡ್ಡು ಮಾಡಬಹುದು. ಇಟ್ಸ್ ಓನ್ಲಿ ಎ ಮ್ಯಾಟರ್ ಆಫ್ 10 months. ಡೋಂಟ್ ಡಿಸ್ಟರ್ಬ್ ಮೀ. ಒಂದೇ ಒಂದು ಸಲ ಗರ್ಭವತಿ ಆದ್ರೆ ಸಾಕು, 10 ಲಕ್ಷ ರೂಪಾಯಿ ಈ ಮನೆಗೆ ಬರುತ್ತೆ. ಡಾಕ್ಟರ್, ಅರ್ಥ ಆಗ್ಲಿಲ್ಲ ಅಲ್ವಾ? டாக்டர் ಒಬ್ಬ ಅಮೆರಿಕ ದಂಪತಿಗಳು ಅವರ ಎಂಬ್ರಿಯೋನ ನಿಮ್ಮ ಹೆಂಡತಿಯ ಗರ್ಭಕೋಶದಲ್ಲಿ ಪ್ಲೇಸ್ ಮಾಡಬೇಕು ಅಷ್ಟೇ. ஆமாம்மா, டாக்டர் எந்த உದ್ದೇசத்துல வந்தாரன்னா ಅಮ್ಮ, ನಾನು ಅವ್ರಿಗೆ ಹೇಳಿದ ಅರ್ಥ ಆಗಿಲ್ಲ. டாக்டர்